ಡೊಳ್ಳು ಕುಣಿತದ ಕಲಾವಿದರ ಬಹಳ ವಿಜೃಂಭಣೆಯ ಆಕರ್ಷಣೀಯವಾದಂತಹ ಕಲೆ. ನಮ್ಮ ಜಾನಪದ ಶ್ರೀಕಾರ ಡೊಳ್ಳು ಕುಣಿತದ ಕಲಾವಿದರು ಬಹಳ ಆಕರ್ಷಣೀಯವಾದಂತಹ ತಮ್ಮ ಡೊಳ್ಳು ಕುಣಿತವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಸಾಮ್ರಾಟ್ ಶ್ರೀ ಕೃಷ್ಣ ದೇವರಾಯರ ವೇದಿಕೆ ಮತ್ತಿತರ ಬೆಂಗಳೂರು ಇವರ ವತಿಯಿಂದ ಈ ದಿನ ಭಾರತದ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ರಾಜ ಕೃಷ್ಣ ದೇವರಾಯರ ಜಯಂತಿಯ ಅಂಗವಾಗಿ ಈ ದಿನ ನೇತಾಜಿ ವೃತ್ತದಲ್ಲಿ ರೂವಾರಿಗಳಲ್ಲಿ ಪ್ರಮುಖರು ಮೋಹನ್ ಕುಮಾರ್ ಅವರು, ಮೋಹನ್ ಕುಮಾರ್ ಎಂಬಿ, ಹಿರಿಯ ಪತ್ರಕರು, ಯುವ ಶಕ್ತಿ ಧ್ವನಿ ಪತ್ರಿಕೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಮೋಹನ್ ಕುಮಾರ್ ಅವರು,
ನೆಚ್ಚಿನ ಜನಪ್ರಿಯ ಶಾಸಕರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ ಅವರಿಗೆ ಸಾಮ್ರಾಟ್ ಶ್ರೀಕೃಷ್ಣ ದೇವರಾಯರ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ನಮ್ಮ ಮೋಹನ್ ಕುಮಾರ್ ರವರು ರೂವಾರಿಗಳು, ಇವತ್ತಿನ ಕಾರ್ಯಕ್ರಮದ ರೂವಾರಿಗಳು ವೆಂಕಟಸುಬ್ಬರಾಜು ಅವರು ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ಪ್ರೀತಿಯಿಂದ ಗೌರವ ಸಮರ್ಪಣೆ ಮಾಡಿದ್ದಾರೆ ಬಂಧುಗಳೇ. ಅಶ್ವಥ್ ನಾರಾಯಣ್ ಸರ್ ಅಂತ ಹೇಳಿದ್ರೆ ನಿಜವಾಗಿಯೂ ನಮ್ಮ ಸಂಸ್ಕೃತಿಗೆ ಬೆಂಬಲವಾಗಿ ನಿಂತಂತವರು, ನಮ್ಮ ಎಲ್ಲ ವಿಚಾರಧಾರೆಗಳಿಗೆ ಸನಿಹವಾಗಿ ನಿಂತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬೆಂಬಲವನ್ನು ನೀಡಿ ಕಾರ್ಯರೂಪಕ್ಕೆ ತರುವಂತಹ ಭರವಸೆಯ ನಾಯಕರು ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ರವರು ಇವತ್ತು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮೆಲ್ಲರ ಅಭಿಮಾನದ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ರವರು ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಶಾಸಕರು, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ, ಇವತ್ತು ಒಂದೆರಡು ನಲ್ನುಡಿಗಳನ್ನ ನಮ್ಮೊಂದಿಗೆ ಆಡಲಿದ್ದಾರೆ ಬಂಧುಗಳೇ. ನಮ್ಮೆಲ್ಲರ ಅಭಿಮಾನದ ಶಾಸಕರು, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ ಅವರು ಶ್ರೀಕೃಷ್ಣದೇವರಾಯರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮೊಂದಿಗೆ ಊರಿನ ಹಿರಿಯರು, ಪ್ರಮುಖರಾದಂತಹ ಜಿ. ಬಸವರಾಜ್ ಕೂಡ ಆಗಮಿಸ್ತಾ ಇದ್ದಾರೆ, ಮಾಜಿ ಉಪಮಹಾಪೌರರು. ಬನ್ನಿ ಮಾನ್ಯ ಶಾಸಕರು ಇವತ್ತು ಬಹಳ ಪ್ರೀತಿಯಿಂದ ಸಾಮ್ರಾಟ್ ಶ್ರೀಕೃಷ್ಣ ದೇವರಾಯರ ವೇದಿಕೆ ಮತ್ತಿಕೆರೆ ಇವತ್ತಿಲ್ಲಿ ಆಗಮಿಸಿ ಕೃಷ್ಣದ ಭಾರತದ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರಬಹುದಾದಂತಹ ರಾಜ ಕೃಷ್ಣದೇವರಾಯರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಮಾನ್ಯ ಶಾಸಕರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಜೋರು ಚಪ್ಪಾಳೆಯ ಮೂಲಕ ಮಾನ್ಯ ಶಾಸಕರನ್ನು ಬರಮಾಡಿಕೊಳ್ಳೋಣ ಬಂಧುಗಳೇ. ಜೋರು ಚಪ್ಪಾಳೆಯ ಮೂಲಕ ಮಾನ್ಯ ಶಾಸಕರನ್ನು ಬರಮಾಡಿಕೊಳ್ಳೋಣ. ಬಹಳ ಪ್ರೀತಿಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ರವರು, ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು. ಮುಂದೊಂದು ದಿನ ಅವರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇದೆ ಬಂಧುಗಳೇ. ಜೋರು ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಕೂಡ ಈ ಪ್ರಸ್ತಾವನೆಗೆ ಅಭಿನಂದನೆಯನ್ನು ಸಲ್ಲಿಸೋಣ ಬಂಧುಗಳೇ. ಆತ್ಮೀಯರೇ, ಎಲ್ಲ ಬಂಧುಗಳೇ, ಇವತ್ತು ನೇತಾಜಿ ವೃತ್ತದಲ್ಲಿ ಸಾಮ್ರಾಟ್ ಶ್ರೀಕೃಷ್ಣ ದೇವರಾಯರ ವೇದಿಕೆಯ ವತಿಯಿಂದ ಈ ಒಂದು ಭಾರತದ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿರಬಹುದಾದಂತಹ ರಾಜ ಅಂತ ಹೇಳಿದ್ರೆ ಅದು ಶ್ರೀಕೃಷ್ಣ ದೇವರಾಯರು. ದಯಮಾಡಿ ಮೋಹನ್ ಕುಮಾರ್ ಅವರು ಬಂದು ವೇದಿಕೆಯಲ್ಲಿ ಹಾಕಿದ್ರು. ಇಂತಹ ರಾಜರ ಆಡಳಿತ ವೈಖರಿ, ಸಾಹಿತ್ಯ ಸಂಸ್ಕೃತಿಗೆ ಬೆಂಬಲವಾಗಿ ನಿಂತಿರಬಹುದು ಅಥವಾ ಅವರ ಒಂದು ದೂರದೃಷ್ಟಿ ಇರಬಹುದು, ಇವೆಲ್ಲವನ್ನೂ ಕೂಡ ಚಿರಸ್ಥಾಯಿಯಾಗಿ ಉಳಿಸಬೇಕು. ಕೇವಲ ಒಂದು ರಾಜ್ಯಕ್ಕಲ್ಲ, 3 ರಾಜ್ಯಗಳ ರಾಜಗಳೇ ರಾಜರಾಗಿದ್ದಂತಹ ಮಹಾನ್ ಮೇಧಾವಿ ಕೃಷ್ಣದೇವರಾಯರ ಸ್ಮರಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಾಮ್ರಾಟ್ ಶ್ರೀಕೃಷ್ಣ ದೇವರಾಯರ ವೇದಿಕೆ ಮತ್ತಿಕೆರೆ ಬೆಂಗಳೂರು 54 ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ಬಹಳ ಆಸಕ್ತಿ ವಹಿಸಿದಂತವರು ಮೋಹನ್ ಕುಮಾರ್ ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳು ಇವತ್ತು ಮುಂದೆ ಇದ್ದಾರೆ.
ಇವತ್ತು ಮಾನ್ಯ ಶಾಸಕರು ಬೆಳಗಿನ ಒತ್ತಡದ ಮಧ್ಯೆಯೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಇತ್ತು, ಕೃಷ್ಣದೇವರಾಯರ ಬಗ್ಗೆ ಬಹಳ ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಬಂದು ಅವರ ಭಾವಚಿತ್ರಕ್ಕೆ ಈಗ ತಾನೇ ಪುಷ್ಪನಮನವನ್ನು ಸಲ್ಲಿಸಿದ್ದಾರೆ. ಸರ್ ನಿಜಕ್ಕೂ ನಾವು ನಿಮಗೆ ಋಣಿಗಳು ಸರ್. ಎಲ್ಲ ನಮ್ಮ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಎಲ್ಲರ ಪರವಾಗಿ ಸರ್. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಆಸಕ್ತಿಯಿಂದ ಕೃಷ್ಣದೇವರಾಯರ ಒಂದು ಆಡಳಿತ ವೈಖರಿಯನ್ನು ತಾವು ಅನೇಕ ಸಂದರ್ಭಗಳಲ್ಲಿ ಸ್ಮರಿಸುತ್ತೀರಿ. ನಿಜವಾಗೂ ಅಂತರದಲ್ಲಿ ಪ್ರೀತಿ ಇಟ್ಟಂತಹ ನಾಯಕರು ಸರ್ ತಾವು. ಹಾಗಾಗಿ ನಮ್ಮ ಸಂಸ್ಕೃತಿಯ ಪ್ರಸರಣೆಯಲ್ಲಿ ವಿಶೇಷವಾಗಿ ಕೃಷ್ಣದೇವರಾಯರು ಹಾಕಿಕೊಟ್ಟಂತಹ ಪರಂಪರೆಯಲ್ಲಿ ಹೇಗೆ ಇವತ್ತು ಹಂಪಿ ಎನ್ನುವುದು ಕೇವಲ ಅದು ಕಲ್ಲು ಬಂಡೆಗಳ ನಾಡಲ್ಲ, ಅದು ನಮ್ಮ ಸಂಸ್ಕೃತಿಯ ಬೀಡು, ನಮ್ಮ ಸಮಾಜದ ಕುರುಹು ಅನ್ನುವಂಥದ್ದು. ಮೊನ್ನೆಯಷ್ಟೇ ಹಂಪಿ ಉತ್ಸವ ವಿಜೃಂಭಣೆಯಿಂದ ನೆರವೇರಿಸಿ ಬಂಧುಗಳೇ. ಹಾಗೆಯೇ ಇವತ್ತು ಮಾನ್ಯ ಶಾಸಕರು ಇದ್ದು ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದ್ದಾರೆ. ಅವ್ರನ್ನ ಬಹಳ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಾ ಒಂದೆರಡು ಮೋಹನ್ ಕುಮಾರ್ ಸರ್ ಪ್ರಾಸ್ತಾವಿಕ ವಾರ್ತೆ ತಂದಿದ್ರು, ದಯಮಾಡಿ ತಾವು ಬರಬೇಕು ಸರ್. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವುದು ನಮ್ಮ ಮೋಹನ್ ಕುಮಾರ್ ಸರ್ ಅವರು. ಅದೇ ಪ್ರಾಸ್ತಾವಿಕ ಸಾಹಿತ್ಯ ಮೋಹನ್ ಕುಮಾರ್ ಇಲ್ಲಿಯವರು ಹಿರಿಯ ಪತ್ರಕರ್ತರು, ಯುವ ಶಕ್ತಿ ಧ್ವನಿ ಪತ್ರಿಕೆಯ ಪತ್ರಕರ್ತರು, ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು. ಬಹಳ ಪ್ರೀತಿ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಆಯೋಜನೆಗೆ ಮುಖ್ಯ ಪಾತ್ರ ವಹಿಸಿದ್ದಾರೆ. ಪ್ರಾಸ್ತಾವಿಕ ನುಡಿಗಳನ್ನ ಅವರು ಆಡಿ ಸಭೆಗೆ ಸ್ವಾಗತವನ್ನು ಕೋರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದು ನಮ್ಮ ಊರಿನ ಹಿರಿಯರು, ನಮ್ಮ ಮಾರ್ಗದರ್ಶಕರು. ಈ ಒಂದು ಶ್ರೀಕೃಷ್ಣ ದೇವರಾಯರ ಕಾರ್ಯಕ್ರಮಕ್ಕೆ ನೋಡಿ ಯಾಕೆಂದರೆ ಹಾಗಾಗಿ ಹಾಗೆ ನಮ್ಮ ಮಕ್ಕಳು ಸ್ನೇಹಿತರು ಪ್ರತಿಭಟನೆ ಅವರು ಎಲ್ಲ ಹೆಸರುಗಳು ಎಲ್ಲರಿಗೂ ಆತ್ಮೀಯವಾಗಿ ಈ ಒಂದು ಶ್ರೀಕೃಷ್ಣ ಜನ್ಮೋತ್ಸವಕ್ಕೆ ಎಲ್ಲರೂ ಸ್ವಾಗತ ಮಾಡಿದ್ದೇನೆ. ಹಾಗಾಗಿ ಏನೋ ಶ್ರೀಕೃಷ್ಣ ದೇವರ ಒಂದು ಜಯಂತಿ ಹುಟ್ಟುಹಬ್ಬನ ನಾವು ಆಚರಿಸ್ತಾ ಇದ್ದ ಹಾಗೆ ನಾನು ಮೊದಲಿಗೆ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಹಾಗಾಗಿ ಇವತ್ತಿನ ವಿಶೇಷ ಕಾಸಿಗಳು ಬಂದಿದ್ದಾರೆ, ಅದೊಂದು ವಿಶೇಷ. ಲಾಸ್ಟ್ ಟೈಮು ಮನೆಗೆ ಹೋಗಿದ್ವಿ, ಅವಾಗ ಸರ್ಕಾರಿ ಅದೇ ರೀತಿ ಇವತ್ತವರಿಗೆ ಇವರ ಊರಿನಲ್ಲಿ ಉತ್ಸವ ಆಗ್ತದೆ. ಆಮೇಲೆ ಮಾತ್ರ ಶ್ರೀಕೃಷ್ಣದೇವರಾಯರು ಈ ನಮ್ಮ ಕರ್ನಾಟಕದ ಆಂಧ್ರ ದಕ್ಷಿಣ ಭಾರತ ಸಾಮ್ರಾಜ್ಯರು ಇವ್ರ ಬಗ್ಗೆ 2 ವಾರದಲ್ಲಿ ಅಂತ ನನಗೊಂಥರ ಆಮೇಲೆ ಅವರ ಆಸ್ಥಾನದಲ್ಲಿ ಪ್ರಜಾಪ್ರಭುತ್ವ ಇತ್ತು. ಆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಮಂತ್ರಿಗಳು ಇದ್ರು. ಈಗ ಹೇಗೆ ನಮ್ಮ ಪ್ರಜಾಪ್ರಭುತ್ವ ಮಂತ್ರಿಗಳು ಇದ್ದಾರೆ, ಒಂದೊಂದು ಕಾರ್ಯಕ್ಕೆ ಒಂದೊಂದು ಇದಕ್ಕೆ ಆಗಲೇ ಇತ್ತು. ಆವಾಗ ಅವರ ಒಂದು ದೂರದೃಷ್ಟಿ, ಅವರ ಒಂದು ಕಲ್ಪನೆ, ಆ ಹಂಪಿ ವಿಜಯನಗರದ ಒಂದು ನಗರದ ವೈಭವ, ಆ ಒಂದು ತತ್ವವೇ ನಮ್ಮ ಬೆಂಗಳೂರು ಪ್ರಸಿದ್ಧ ಮಹಾನುಭಾವದ ಚಂದ್ರಗೌಡರ ಒಂದು ಕಲ್ಪನೆ. ಯಾಕೆಂದರೆ ಪ್ರತಿಯೊಂದು ವಲಸೆ ಇರ್ಬೋದು, ರಸ್ತೆ ಇರ್ಬೋದು, ಎಲ್ಲ ಕಾಮಗಾರಿಗಳು ಎಲ್ಲ ಒಂದು ನೋಡಿದ್ರೆ ಒಂದು ಎಲ್ಲ ಸಮನಾಗಿದೆ. ಅದೇ ರೀತಿ ಅವ್ರ ರಾಜ್ಯಪಾಲರ ಆಗಿತ್ತು. ಅವ್ರ ರಾಜ್ಯಪಾಲದಲ್ಲಿ ರಾಜ್ಯ ಸುತ್ತಾ ಇದ್ದಂತೆ
ಈ ತೆಗೆಯುವ ತುಮಕೂರು ಇದೆ ಆ ಥರ. ಆಮೇಲೆ ಇದರಲ್ಲಿ ಲಲಿತಕಲೆ ಶಿಲ್ಪಕಲೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಅದೇ ರೀತಿ ಧರ್ಮ ರಕ್ಷಣೆ ಮಾಡ್ತಾ ಇದ್ರು. ಆಗ ಮೊದಲು ಈ ಭೂಮಿ ಸುತ್ತಾಕು ಇವರ ಉಪಕಾರಕ್ಕೆ ನಮ್ಮ ಧರ್ಮ ಎಷ್ಟು ಒಂದು ಸಂದರ್ಭ ಬಂದಿತ್ತು. ಯಾಕಂದರೆ ಅವ್ರು ಬಹುಸಂಖ್ಯಾತರಾದರೆ ನಮ್ಮವರೆಲ್ಲ ಉಪಸ್ಥಿತಿ ಬರ್ತಾ ಇದ್ರು. ಅಂಥ ನಿಟ್ಟಿನಲ್ಲಿ ನಮ್ಮ ದೇಶಕ್ಕೆಲ್ಲ ಮಹಾನ್ ಇಬ್ಬರು ನಾಯಕರು ಈ ಧರ್ಮ ರಕ್ಷಕರು ಅಂದರೆ ಒಂದು ಸಾಮ್ರಾಟ್ ಶ್ರೀ ಕೃಷ್ಣ ದೇವರಾಯರು ಮತ್ತು